ನಮಸ್ತೆ, ನಾನು ಸರ್ ಕೃಷ್ಣ ಅಂತೇಳಿ ನಾನು ತೋಟಗಾರಿಕೆ ಲೆಕ್ಕೋಪಾರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿನ ದಿವಸ ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಮಾವು ಮೇಳವನ್ನು ಏರ್ಪಡಿಸಿದ್ವಿ. ಮಾವು ಮೇಳದಲ್ಲಿ ಮಾವು ಮಾರಾಟ ಮತ್ತು ಪ್ರದರ್ಶನ ಎರಡನ್ನೂ ಏರ್ಪಡಿಸಿದ್ವಿ. ಈ ಮೇಳ 13ನೇ ತಾರೀಕಿಂದ 21ನೇ ತಾರೀಕಿನವರೆಗೆ 9 ದಿನಗಳ ಕಾಲ ಇಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಾವು ಎಕ್ಸಿಬಿಷನ್ ಮಾಡಿದ್ವಿ ಮಾವಿನ ಹಣ್ಣುಗಳು. ಈ ಪ್ರದರ್ಶನದಲ್ಲಿ 100ಕ್ಕೂ ಹೆಚ್ಚಿನ ಮಾವಿನ ತಳಿಗಳನ್ನು ನಾವು ಇಲ್ಲಿ ಪ್ರದರ್ಶನದಲ್ಲಿ ಇಟ್ಟಿದ್ದೀವಿ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಮಿಯಾಜಾಕಿ ಎನ್ನುವ ಜಗತ್ತಿನ ದುಬಾರಿ ಮಾವು. ಈ ಮಾವು ಪ್ರತಿ ಕೆಜಿಗೆ 2.5 ಲಕ್ಷದವರೆಗೂ ಮಾರಾಟ ಆಗ್ತದೆ, ರೇಟನ್ನು ಹೊಂದಿರತಕ್ಕಂಥದ್ದು. ಜೊತೆಗೆ ನಮ್ಮ ರೈತರಲ್ಲಿ 10ರಿಂದ 12 ತಳಿಗಳ ಮಾವುಗಳನ್ನು ಇಲ್ಲಿ ಮಾರಾಟ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಕೇಸರ್ ಮತ್ತು ದಶೇರಿ ಮಾವಿನ ಹಣ್ಣುಗಳು ಇಲ್ಲಿ ಲಭ್ಯ ಇದ್ದಾವೆ. ಹಾಗೂ ಅದ್ರ ಜೊತೆಗೆ ಸಿಂಧೂರಿ, ತೋತಾಪುರಿ, ವಿವಿಧ ಹಣ್ಣುಗಳು ಸಹ ಇಲ್ಲಿ ಮಾರಾಟಕ್ಕಿದ್ದಾವೆ. ಜೊತೆಗೆ ಉಪ್ಪಿನಕಾಯಿ ಮಾವಿನ ತಳಿಗಳು ಸಹ ಇಲ್ಲಿ ಮಾರಾಟಕ್ಕಿದೆ. ಹಾಗೂ ಉಪ್ಪಿನಕಾಯಿನೂ ಸಹ ಇಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ. ಹಾಗೂ ಮಾವಿನ ವಿವಿಧ ಪ್ರಾಡಕ್ಟ್ಗಳು ಸಹ ಇಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ. ಅಲ್ಲ, ಮಿಯಾಜಾಕಿ ಅನ್ನೋದು ಒಂದು ಕ್ರೇಜ್. ಅದು ಜಗತ್ತಿನ ದುಬಾರಿ ಮಾವು ಅಂತ ಯಾವುದಾದ್ರು ನೀವು ಗೂಗಲಲ್ಲಿ ಹೊಡೆದ್ರೆ ಮಿಯಾಜಾಕಿ ಅಂತ ಬರ್ತೈತಿ. ನಾವು ಅದನ್ನು ಜಪಾನ್ ತಳಿ ಇದು ಒಂದು. ಅದನ್ನು ನಾವು ಇಲ್ಲಿ ಕೆಲವೊಬ್ಬರು ರೈತರು ಬೆಳೆದಿದ್ರು. ಅದನ್ನು ಇಲ್ಲಿ ತರಿಸಿ ಇಟ್ಟಾಗ ಅದೊಂದು ಪಬ್ಲಿಸಿಟಿ ಆಯಿತು, ಅದೊಂದು ಕ್ರೇಜ್. ಬಟ್ 2.5 ಲಕ್ಷ ರೂಪಾಯಿ ಕೊಟ್ಟು ತಗೊಳ್ತಕ್ಕಂಥದ್ದು ಯಾರೂ ಇಲ್ಲ. ಬಟ್ ಆ ಗಿಡವನ್ನು ಅವ್ರ ಮನೆಯಲ್ಲಿ ಒಂದು ಗಿಡ ಹಚ್ಚಿ 2.5 ಲಕ್ಷ ರೂಪಾಯಿದು ಹಣ್ಣಿನ ಗಿಡ ನಮ್ಮ ಮನೇಲಿ ಐತೆ ಅಂತ ಒಂದು ಹೇಳ್ಬೋದು. ಮಿಯಾಜಾಕಿ ಬೆಳಿತೀವಿ ಅಂತ ಹೇಳಿದ್ರೆ ನಾವು ಆಯ್ತು ಮುಂದಿನ ಆಗಸ್ಟ್ ತಿಂಗಳಲ್ಲಿ ಒಂದು ಯಾವುದಾದ್ರು ರೆಪ್ಯೂಟೆಡ್ ನರ್ಸರಿ ಇಲ್ಲಿ ಇತ್ತು ಅಂತ ಹೇಳಿದ್ರೆ ಅದರಿಂದ ತರಿಸಿ ಕೊಡೋವಂಥ ವ್ಯವಸ್ಥೆ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. Yes, you're really good at saying what you mean. Suppress my feelings, 'cause I know what's best for me. Feel short of confidence, my hands